ಹಾಕ್ತೀನಿ ಅಷ್ಟೇ ಬಿಟ್ರೆ ಇನ್ನೇನಿಲ್ಲ. ದೊಡ್ಡ ಗಾತ್ರದ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡು ಮಿಕ್ಸ್ ವೆಜಿಟೇಬಲ್ ಪಲ್ಯ ಅಂದ್ರೆ ಸ್ಕೂಲ್ ಬಸ್ಸಿಗೆಲ್ಲ ಕಳ್ಸೋದಿಲ್ಲ. ಮೂಗಿನ ಮೇಲೆ ಕುಂಕುಮ ಇಟ್ಕೊಂಡಿದ್ದೀರಿ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವತ್ತು ಗುರುವಾರ, ಪೂಜೆಗೆ ರೆಡಿ ಮಾಡಿದ್ದೀನಿ. ನಾನು ದೀಪ ಎಲ್ಲ ಹಚ್ಚಿದ್ದೀನಿ. ನಮ್ಮನೆಯವ್ರು ಬಂದು ಆರತಿನ ಮಾಡ್ತಾರೆ ದೇವರಿಗೆ. ಲಾಸ್ಟ್ ಟೈಮ್ ವ್ಯೂವರ್ಸ್ ಒಬ್ರು ಕೇಳ್ತಾ ಇದ್ರು, ನೀವ್ ಯಾಕೆ ಆರತಿ ಮಾಡೋದಿಲ್ಲ ದೇವರಿಗೆ, ಮನೆಯವ್ರು ಬಂದು ಆರತಿ ಮಾಡ್ತಾರೆ ಅಂತ ಆರತಿ ತಟ್ಟೆ ರೆಡಿ ಮಾಡಿ ಇಡ್ತೀರಿ ಅಂತ. ನಾನು ದೇವರಿಗೆ ಆರತಿ ಬೆಳಗಬಾರ್ದು ಅಂತ ಅಲ್ಲ. ಗುರುವಾರ ಅಂತಂದ್ರೆ ನಮ್ಗೇನೋ ಒಂಥರ ಸ್ಪೆಷಲ್ಲು. ನಾವು ತುಂಬಾನೇ ರಾಘವೇಂದ್ರ ಸ್ವಾಮಿನ ನಂಬ್ತೀವಿ. ಹಾಗಾಗಿ ವಾರದಲ್ಲಿ ಒಂದಿನನಾದ್ರೂನು ನಮ್ಮನೆಯವರು ಪೂಜೆ ಮಾಡ್ಲಿ ಅಂತ ಹೇಳ್ಬಿಟ್ಟು ನಾನು ಆರತಿ ತಟ್ಟೆನ ರೆಡಿ ಮಾಡಿ ಇಟ್ಕೊಳ್ತೀನಿ ಅಷ್ಟೇ ಬಿಟ್ರೆ ಇನ್ನೇನಿಲ್ಲ. ಪೂಜೆಗೆಲ್ಲ ರೆಡಿ ಆಗಿತ್ತು. ದೀಪ ಎಲ್ಲ ನಾನೇ ಹಚ್ಚಿದ್ದೆ. ಹಾಗೆ ತಿಂಡಿ ಮಾಡೋದಕ್ ಬಂದಿದ್ದೀನಿ. ಇವತ್ತು ತಿಂಡಿ ಉಪ್ಪಿಟ್ಟಾಗಿತ್ತು. ಹಾಲ್ ಕಾಯಿಸ್ಬಿಟ್ಟು ಟೀ ಕೂಡ ಮಾಡ್ಕೊಂಡೆ. ಗುರುವಾರದ ದಿನ ನಾವು ಬೆಳಿಗ್ಗೆ ದೋಸೆ ಎಲ್ಲ ತಿನ್ನೋದಿಲ್ಲ. ಅಂದ್ರೆ ರೈಸ್ ಐಟಮ್ ಏನು ಕೂಡ ತಿನ್ನೋದಿಲ್ಲ. ಒಂದು ಹೊತ್ತು ಊಟ ಮಾಡ್ತೀವಿ ಅಲ್ವಾ? ಹಾಗಾಗಿ ಇವತ್ತು ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ತಿಂಡಿ. ನಮ್ಮನೆಯವ್ರು ಬಂದು ಪೂಜೆ ಎಲ್ಲ ಮಾಡಿದ್ರು. ಪೂಜೆ ಅವ್ರು ಆರತಿ ಬೆಳಗುವಾಗ ನಾನು ಕೂಡ ಹೋಗಿರ್ತೀನಿ ಆರತಿ ತಗೊಳೋದಕ್ಕೆ. ಇಬ್ರೂನು ಕುತ್ಕೊಂಡು ತಿಂಡಿ ಎಲ್ಲ ತಿಂದ್ವಿ. ಇವತ್ತು ನಾನು ಮಿಕ್ಸ್ ವೆಜಿಟೇಬಲ್ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಎಷ್ಟು ತರಕಾರಿ ಇತ್ತೋ ಅಷ್ಟನ್ನೇ ಕಟ್ ಮಾಡಿ ಇಟ್ಟಿದ್ದೀನಿ. ಒಂದು ದೊಡ್ಡ ಗಾತ್ರದ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಟೊಮೆಟೊ ಕಟ್ ಮಾಡಿ ಇಟ್ಟಿದ್ದೀನಿ. ಬೀನ್ಸ್ ಸ್ವಲ್ಪ ಇತ್ತು, ಅದನ್ನು ಕೂಡ ಕಟ್ ಮಾಡಿ ಇಟ್ಟಿದ್ದೆ. ಹಾಗೆ ಕ್ಯಾಪ್ಸಿಕಮ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇನ್ನ ಒಂದು ಆಲೂಗಡ್ಡೆ ಕೂಡ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಫ್ಲವರು, ಹೂಕೋಸು ಅದು ಕೂಡ ಸ್ವಲ್ಪ ಇತ್ತು, ಅದನ್ನು ಕಟ್ ಮಾಡಿ ಇಟ್ಟಿದ್ದೆ. ಹಸಿ ಬಟಾಣಿ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಒಣ ಬಟಾಣಿನ ನೆನೆ ಹಾಕ್ಬಿಟ್ಟು ಬೇಯಿಸಿಟ್ಕೊಂಡಿದ್ದೆ. ಫ್ರೆಶ್ ಆಗಿ ತುರಿದಿರುವಂತಹ ಸ್ವಲ್ಪ ತೆಂಗಿನ ತುರಿ, ಹಾಗೇನೆ ಕೊತ್ತಂಬರಿ ಸೊಪ್ಪು ಕೂಡ ಬೇಕಾಗ್ತದೆ. ಇವಾಗ ನಾನು ಒಲೆ ಮೇಲೆ ಒಂದು ಬಾಣ್ಲೆ ಇಟ್ಟಿದ್ದೆ. 2 ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೆ. ಎಣ್ಣೆ ಕಾಯ್ತಾ ಇದ್ದಾಗ್ಲೇ ಸಾಸಿವೆ ಹಾಕಿದ್ದೆ. ಸಾಸಿವೆ ಸ್ವಲ್ಪ ಅರಳ್ಕೊಳ್ಳಿ ಅಂತ ಹಾಗೆ ಬಿಟ್ಟಿದ್ದೆ. ನೀವು ಜೀರಿಗೆ ಕೂಡ ಸೇರ್ಸ್ಕೊಳ್ಬಹುದು. ನಾನು ಜೀರಿಗೆನ ಸೇರ್ಸಿಲ್ಲ ಇವತ್ತು. ಇನ್ನ ಇದ್ರ ಜೊತೆನಲ್ಲೇ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ಸ್ವಲ್ಪ ಹೊತ್ತು ಇದನ್ನ ಫ್ರೈ ಮಾಡ್ಕೊಂಡು ಇದ್ರ ಜೊತೆನಲ್ಲೇ ನಾನು ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಂಡೆ. ಏನ್ ಮೆತ್ತಗಾಗೋವರೆಗೂನು ನಾನು ಫ್ರೈ ಮಾಡ್ಕೊಳ್ಳಿಲ್ಲ. ಈ ಚಪಾತಿ ಜೊತೆ ಎಲ್ಲ ಚೆನ್ನಾಗಿರ್ತದೆ ಮಿಕ್ಸ್ ವೆಜಿಟೇಬಲ್ ಪಲ್ಯ. ಇವತ್ತು ಮನೆಯಲ್ಲಿ ಕ್ಯಾರೆಟ್ ಇರ್ಲಿಲ್ಲ. ಕ್ಯಾರೆಟ್ ಇದ್ದಿದ್ರೆ ಕ್ಯಾರೆಟ್ ಕೂಡ ಹಾಕೊಳ್ತಾ ಇದ್ದೆ. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಇದ್ದ ಹಾಗಲೇ ಟೊಮೆಟೊ ಕೂಡ ಸೇರಿಸ್ದೆ. ಹಾಗೆ ನಾನು ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಬೇಗನೆ ತರಕಾರಿ ಎಲ್ಲ ಬೆಂದ್ ಬರ್ತದೆ ಅನ್ನೋಗೋಸ್ಕರ. ಇವಾಗ ನಾನು ಇದ್ರ ಜೊತೆನಲ್ಲೇನೆ ತರಕಾರಿ ಎಲ್ಲಾನು ಆಡ್ ಮಾಡ್ತೀನಿ. ಮೊದ್ಲಿಗೆ ನಾನು ಬೀನ್ಸ್ ಮತ್ತೆ ಈ ಆಲೂಗಡ್ಡೆನ ಸೇರಿಸ್ಕೊಂಡೆ. ಸ್ವಲ್ಪ ಸಮಯ ಬೇಕು ಆಲೂಗಡ್ಡೆ ಬೇಯೋದಕ್ಕೆ ಅಂತ. ಹ್ಮ್ ಹಾಗೆ ಒಂದು ಮುಚ್ಚಳನ ಮುಚ್ಬಿಟ್ಟು ಸ್ವಲ್ಪ ಹೊತ್ತು ಕುಕ್ ಮಾಡ್ಕೊಂಡೆ ಇದನ್ನ. ಈ ಫ್ಲವರ್ ಎಲ್ಲ ಬೇಗನೆ ಬೆಂದ್ ಬರ್ತದೆ ಅಂತ ಹೇಳ್ಬಿಟ್ಟು ಮೊದ್ಲಿಗೆ ನಾನು ಫ್ಲವರ್ ಏನು ಕೂಡ ಸೇರ್ಸಿರ್ಲಿಲ್ಲ. ಆಲೂಗಡ್ಡೆ ಒಂದು ಆ 50% ಬೆಂದಿದ್ ನಂತರ ನಾನು ಈ ಕ್ಯಾಪ್ಸಿಕಮ್ ಮತ್ತೆ ಈ ಹೂಕೋಸನ್ನ ಹಾಕಿದೀನಿ. ಇವೆಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ನಾನು ಹಾಗೆ ಒಂದು ಮುಚ್ಚಳನ ಮುಚ್ಚಿಟ್ಟೆ. ನೀರ್ ಬಿಟ್ಕೊಳ್ತದೆ ತರಕಾರಿ, ಮತ್ತೆ ನೀರನ್ನ ಹಾಕುವಂತಹ ಅವಶ್ಯಕತೆ ಇರೋದಿಲ್ಲ. ಇವಾಗ ನಾನು ಸ್ಪೈಸಸ್ ಆಡ್ ಮಾಡ್ತಾ ಇದ್ದೀನಿ ಇದ್ರ ಜೊತೆನಲ್ಲೇನೆ. ಸ್ವಲ್ಪ ಖಾರ ಪೌಡರ್, ಅರಿಶಿನ ಪೌಡರ್, ಧನಿಯಾ ಪೌಡರ್, ಹಾಗೇನೆ ಗರಂ ಮಸಾಲಾ ಪೌಡರ್ ಇಷ್ಟನ್ನು ಸೇರ್ಸಿದೀನಿ. ನಿಮ್ಗೆ ಸ್ಪೈಸಸ್ ಅನ್ನ ನೋಡಿ ತಗೊಳ್ಳಿ, ನಿಮ್ಗೆ ಎಷ್ಟು ಬೇಕು ಅಂತ ನೋಡ್ಬಿಟ್ಟು. ನಾನು ಬಟಾಣಿನ ಬೇಯಿಸಿಟ್ಟಿದ್ದೆ ಅಲ್ವಾ, ಸ್ವಲ್ಪ ನೀರ್ ಕೂಡ ಇತ್ತು ಅದ್ರಲ್ಲಿ, ಅದ್ರ ಸಮೇತ ಆಡ್ ಮಾಡಿದೀನಿ ನಾನು. ತರಕಾರಿ ಇನ್ನ ಬೇಯ್ಬೇಕಿತ್ತು ಸ್ವಲ್ಪ, ಹಾಗಾಗಿ ಈ ಬಟಾಣಿ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರ್ಸಿದೀನಿ. ಸ್ವಲ್ಪ ನೀರಿತ್ತು ಬಟಾಣಿ ಬೇಯಿಸಿದ್ದು, ಹಾಗಾಗಿ ನಾನು ಸ್ವಲ್ಪ ಡ್ರೈ ಆಗೋವರೆಗೂನು ತರಕಾರಿ ಎಲ್ಲ ಚೆನ್ನಾಗಿ ಬೇಯೋವರೆಗೂನು ಬೇಯಿಸ್ಕೊಂಡೆ. ಇವಾಗ ನಾನು ಫ್ರೆಶ್ ಆಗಿ ತುರಿದಿರುವಂತಹ ತೆಂಗಿನ ತುರಿ ಕೂಡ ಸೇರ್ಸಿದೀನಿ. ತೆಂಗಿನ ತುರಿ ಬಂದು ಆಪ್ಷನಲ್, ನೀವು ಬೇಕಂತಂದ್ರೆ ಹಾಕೊಳ್ಬಹುದು, ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಬಹುದು. ನಮ್ ಕಡೆ ಸಾಮಾನ್ಯವಾಗಿ ಎಲ್ಲಾ ಪಲ್ಯಕ್ಕೂನು ನಾವು ತೆಂಗಿನ ತುರಿ ಹಾಕಿರ್ತೀವಿ. ಇನ್ನ ನಾನು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡ್ಬಿಟ್ಟು ಸೇರಿಸಿದೆ. ಸ್ವಲ್ಪ ಹೊತ್ತು ಡ್ರೈ ಆಗೋವರೆಗೂನು ಇದನ್ನ ಕುಕ್ ಮಾಡ್ಕೊಂಡ್ರೆ ಆಯ್ತು. ಇಷ್ಟೇನೆ, ಮಿಕ್ಸ್ ವೆಜಿಟೇಬಲ್ ಪಲ್ಯ ಕೂಡ ರೆಡಿ ಆಯ್ತು. ತುಂಬಾ ಟೇಸ್ಟಿ ಆಗಿ ಬರ್ತದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಆಯ್ತಾ? ಇನ್ನ ಏನಾದ್ರೂ ತರಕಾರಿ ಆಡ್ ಮಾಡೋದಿದ್ರೆ ಮಾಡ್ಕೊಂಡು ಟ್ರೈ ಮಾಡಿ. ನಾನು ಗ್ಯಾಸ್ ಸ್ಟವ್ ಅನ್ನು ಕೂಡ ಆಫ್ ಮಾಡಿದೀನಿ. ತುಂಬಾ ಟೇಸ್ಟಿ ಆಗಿ ಬಂದಿತ್ತು. ನನ್ಗೆ ತುಂಬಾ ಇಷ್ಟ ಆಗ್ತದೆ ಈ ತರ ಪಲ್ಯ ಎಲ್ಲಾನು.
ಪಾಪು ಇವತ್ತು ಅವ್ರ ಚಿಕ್ಕಪ್ಪಂಗೆ ಹೇಳಿದ್ದ, ಬೆಳಿಗ್ಗೆನೂ ನೀವೇ ಸ್ಕೂಲಿಗೆ ಕರ್ಕೊಂಡ್ ಹೋಗ್ಬೇಕು, ಹಾಗೆ ಸಂಜೆ ಕೂಡ ನೀವೇ ಕರ್ಕೊಂಡ್ ಬರ್ಬೇಕು ಅಂತ. ಬೆಳಿಗ್ಗೆ ಪಾಪುಗೆ ಡ್ರಾಪ್ ಮಾಡೋದಕ್ಕೆ ಹೋಗಿದ್ರು, ಆದ್ರೆ ವಿಡಿಯೋ ಏನ್ ಮಾಡಿರ್ಲಿಲ್ಲ. ಸಂಜೆ ಬರ್ತಾ ಒಂದು ಚಿಕ್ಕ ಕ್ಲಿಪ್ಪಿಂಗ್ ಮಾಡ್ಕೊಂಡ್ ಬಂದಿದ್ರು. ನೀವೆಲ್ಲರೂ ಕೇಳ್ತಿರ್ತಿದ್ರಿ ಅಲ್ವಾ, ಆ ಆಯುಷನನ್ನ ಯೂನಿಫಾರ್ಮ್ ಅಲ್ಲಿ ತೋರ್ಸಿ ವಿದ್ಯಾ ಅವ್ರೆ ಅಂತ. ಪ್ರತಿದಿನ ಅವನನ್ನ ಡ್ರಾಪ್ ಮಾಡ್ತಾರೆ, ಹಾಗೆ ಪಿಕಪ್ ಮಾಡ್ತಾರೆ. ಅಂದ್ರೆ ಸ್ಕೂಲ್ ಬಸ್ಸಿಗೆಲ್ಲ ಕಳ್ಸೋದಿಲ್ಲ. ನಮ್ಮನೆಯಿಂದ ಸ್ಕೂಲ್ ಸ್ವಲ್ಪ ಹತ್ರನೇ. ಹತ್ರ ಅಂತಂದ್ರೆ ಹಂಗೊಂದ್ 10 ನಿಮಿಷ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ. ಕಾರಲ್ಲಿ ಹೋಗೋ ಆಸೆ ಆಗಿತ್ತಂತೆ ಅವನಿಗೆ. ಅಂತೂ ಇವತ್ತಿನ ದಿನ ಬೆಳಿಗ್ಗೆ ಬಿಟ್ಬಿಟ್ಟು ಹಾಗೆ ಸಂಜೆ ಕರ್ಕೊಂಡ್ ಕೂಡ ಬಂದ್ರು. ಹಾಯ್ ಮಗ್ನೆ. ಮನೆಯೆಲ್ಲ ಸುತ್ತಾಗ್ತಿದ್ದೆ ನಾನು. ನನ್ನ ಮಗ ಅದು ವಿಷಯ ಹೇಳಲಿಂದ ಹೊತಕದು. ಈಗ ಅಭ್ಯಾಸಕ್ಕೆ ಹೋಗು ಮಗ. ಓಕೆ. ಫೋನ್ ಬರ್ತದೆ. ಅಭ್ಯಾಸಕ್ಕೆ ಹೋಗ್ಬೇಕು ಮಗ. ಸಣ್ಣ ಪಪ್ಪ ಆಗಿದಾವ. ಇಲ್ಲ ಸಣ್ಣ ಪಪ್ಪಲ್ಲ. ಬಂದೆ ಬಂದೆ. ಬಾ. ಒಂದಿಲ್ ರೋಡ್ ಬ್ಲಾಕ್ ಮಾಡಕ್ ಇಟ್ಟದ. ಹೋಗಮ್ಮ. ಹೋಗ್ಬೇಡ ಅಂತ ಹೇಳಿ. ನಾನೇ ಮಗ ಅಭ್ಯಾಸ ಮಾಡ್ಕ ಬಾರಿ ಮಗ. ರಾತ್ರಿ ನಾನು ಚಪಾತಿ ಮಾಡೋಣ ಅಂತ ಕಿಚನ್ಗೆ ಬಂದೆ. ನನ್ ಮಗ ಒಂದ್ 2-3 ಬಾರಿ ಬಂದು ಕುತ್ಕೊಂಡು ಹೋದ ಕೆಳ್ಗಡೆ. ತುಂಬಾ ಜೋರಾಗಿ ಗುಡುಕ್ತಾ ಇತ್ತು. ಚಪಾತಿ ಮಾಡುವಾಗ್ಲೇನೆ ನಾನು ಈ ಫ್ರಿಡ್ಜ್‌ದು ಸ್ವಿಚ್ ಎಲ್ಲ ತೆಗ್ದೆ. ಹಾಗೇನೆ ಟಿವಿದು ಕೇಬಲ್ ಎಲ್ಲ ತಪ್ಸ್ದೆ. ಅಷ್ಟ್ರಲ್ಲಿ ಸಣ್ಣದಾಗಿ ಮಳೆ ಕೂಡ ಬರ್ತಾ ಇತ್ತು. ಇವತ್ತು ಸ್ವಲ್ಪ ಬೇಗನೆ ಚಪಾತಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ರೀಸನ್ ಇಷ್ಟೇನೆ, ನನ್ಗೆ ಹಶ್ವೆ ಆಗ್ತಾ ಇತ್ತು, ಹಾಗಾಗಿ. ಚಪಾತಿ ಜೊತೆ ಮಿಕ್ಸ್ ವೆಜಿಟೇಬಲ್ ಪಲ್ಯನ ನಾನು ಮಧ್ಯಾಹ್ನಕ್ಕೆ ಮಾಡಿದ್ದೆ. ಮಧ್ಯಾಹ್ನ ಊಟಕ್ಕೂ ಕೂಡ ಸ್ವಲ್ಪ ತಿಂದ್ರೆ ಆಯ್ತು. ಹಾಗೆ ಮಿಕ್ಕಿದ್ರೆ ರಾತ್ರಿ ಚಪಾತಿಗೂನು ಆಯ್ತು ಅಂತ ಹೇಳ್ಬಿಟ್ಟು. ಮತ್ತೆ ಕುಡಿಯೋದಕ್ಕೆ ಕಷಾಯ ಆಗ್ಲಿ, ಟೀ ಆಗ್ಲಿ ಏನು ಮಾಡಿರ್ಲಿಲ್ಲ ಇವತ್ತಿನ ದಿನ. ಹಾಗೆ ಸ್ವಲ್ಪ ಹಾಲ್ ಕೊಡ್ತಿದ್ದಾಯ್ತು. ರಾತ್ರಿ 9:30 ಚಪಾತಿ ಪಲ್ಯ ತಿಂದಿದ್ದಾಯ್ತು. ನಮ್ಮನೆಯವರು ಇವತ್ತು ಬೇಗ ಬಂದಿದ್ರು. ರೀಸನ್ ಇಷ್ಟೇನೆ, ಮಳೆ ಸ್ಟಾರ್ಟ್ ಆಗಿತ್ತು. ತುಂಬಾ ಜೋರಾಗಿ ಗುಡುಕ್ತಾ ಇತ್ತು. ತುಂಬಾ ಜೋರ್ ಮಳೆ ಬರ್ತದೇನೋ ಅಂತ ಹೇಳ್ಬಿಟ್ಟು ಬೇಗ ಬಂದಿದ್ರು. ಹಾಗಾಗಿ ತಿಂಡಿ ಕೂಡ ಬೇಗ ಆಯ್ತು. ಒಂದೆರಡು ಕಾಮೆಂಟ್ ಇದೆ, ಆನ್ಸರ್ ಮಾಡ್ಬಿಡ್ತೀನಿ. ನನ್ಗೆ ಇವತ್ತಿನ ದಿನ ವೀವರ್ಸ್ ಒಬ್ರು ಹೇಳ್ತಾ ಇದ್ರು, ಡ್ರೆಸ್ಗೆ ದುಡ್ಡು ವೇಸ್ಟ್ ಮಾಡೋ ಬದಲು ಮನೆಗೆ ಐಟಮ್ ತಗೊಂಡು ಬನ್ನಿ, ವಿಂಡೋಗೆ ಸ್ಕ್ರೀನ್ ಹಾಕಿ ಅಂತ ಹೇಳ್ತಾ ಇದ್ರು. ನನ್ಗೆ ಸ್ವಲ್ಪ ಗಾಳಿ ಬೆಳಕೆಲ್ಲ ಬರ್ಬೇಕು ಸ್ನೇಹಿತರೆ, ಹಾಗಾಗಿ ನಾನು ವಿಂಡೋಗೆ ಸ್ಕ್ರೀನ್ ಹಾಕೋದು ಅಷ್ಟು ಮನ್ಸ್ ಮಾಡ್ಲಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ, ನನ್ನ ಮನ್ಸ್ ಚೇಂಜ್ ಆದ್ರೂ ಆಗ್ಬಹುದು. ಆದ್ರೆ ಸದ್ಯಕ್ಕೆ ನನ್ಗೆ ಕರ್ಟನ್ ಬೇಡ ಅಂತಾನೆ ಅನಿಸ್ತಾ ಇದೆ. ರೀಸನ್ ಇಷ್ಟೇನೆ, ನನ್ಗೆ ಮನೆ ವಿಂಡೋ ಎಲ್ಲ ಓಪನ್ ಇರ್ಬೇಕು. ಈ ತರ ಕರ್ಟನ್ ಹಾಕಿದ್ರು ನಾನು ವಿಡಿಯೋ ಮಾಡ್ಬೇಕಾದ್ರೆ ಸ್ವಲ್ಪ ಕರ್ಟನ್ ಹಾಕೊಂಡು ವಿಡಿಯೋ ಮಾಡ್ಬಹುದು. ಅಷ್ಟ್ ಬಿಟ್ರೆ ಮಿಕ್ಕಿದ ಟೈಮ್ನಲ್ಲೆಲ್ಲ ನಾನು ಜರುಗಿಸೇ ಇಡ್ತೀನಿ. ಹಾಗಾಗಿ ನಾನು ಅಷ್ಟು ಮನ್ಸ್ ಮಾಡ್ಲಿಲ್ಲ. ಇನ್ನ ಒಂದು ಡ್ರೆಸ್ಸಿಗೆ ದುಡ್ಡು ವೇಸ್ಟ್ ಮಾಡಬೇಡಿ ಅಂತ ಹೇಳಿದ್ರಿ ಅಲ್ವಾ, ಡ್ರೆಸ್ಸಿಗೆ ನಾನು ಹಾಕಿದ ದುಡ್ಡು ವೇಸ್ಟ್ ಆಗೋದಿಲ್ಲ. ರೀಸನ್ ಇಷ್ಟೇನೆ, ಕೆಲವರು ಮನೆಯಲ್ಲಿ 3/4 ಪ್ಯಾಂಟು, ಟೀ ಶರ್ಟು, ಜೀನ್ಸು, ಶಾರ್ಟ್ಸು ಅವೆಲ್ಲ ಹಾಕೊಳ್ತಾರೆ. ನಾನು ಆತರ ಅಲ್ಲ. ಡ್ರೆಸ್ ಹಾಕೋದ್ರಿಂದ ಮನೆಯಲ್ಲಿ ನನಗೆ ಡ್ರೆಸ್ಸಿನ ಅವಶ್ಯಕತೆ ಇರ್ತದೆ. ಹಾಗಾಗಿ ನಾನು ಖರೀದಿ ಮಾಡೋದು, ವೇಸ್ಟ್ ಅಂತೂ ಆಗೋದಿಲ್ಲ. ಇನ್ನ ಒಂದೇನಂತಂದ್ರೆ, ನಾನು ಸ್ವಲ್ಪ ಕಡಿಮೆ ರೇಟಿನ ಕುರ್ತಾ ಸೆಟ್ ಗಳನ್ನೇ ತಗೊಳ್ಳುವಂತದ್ದು. ಏನಕ್ಕೆ ಅಂತಂದ್ರೆ ನನ್ ಮನೆಯಲ್ಲಿ ಯೂಸ್ ಆಗ್ತದೆ ಅಂತ ಹೇಳ್ಬಿಟ್ಟು. ತೀರಾ ಎಲ್ಲ ಜಾಸ್ತಿ ಒಂದೊಂದು ಡ್ರೆಸ್ಸಿಗೆ 2,000, 1,500 ಎಲ್ಲ ಕೊಟ್ಟು ನಾನು ಖರೀದಿ ಮಾಡೋದಿಲ್ಲ. ಇನ್ನ ಒಂದ್ ಕಾಮೆಂಟ್ ಇದೆ, ಜ್ಯೋತಿ ನಾಯ್ಕ್ ಅವರು ಹೇಳ್ತಾ ಇದ್ರು, ಸ್ಟಿಕ್ಕರ್ ಅನ್ನ ಸ್ವಲ್ಪ ದೊಡ್ಡದು ಹಾಕೊಳ್ಳಿ, ಮುಖ ನೋಡೋಕೆ ಆಗಲ್ಲ ಅಂತ ಹೇಳ್ತಾ ಇದ್ರು. ನನ್ಗೆ ಇಷ್ಟ ಚಿಕ್ಕ ಬಿಂದಿನೇ ಇಟ್ಕೊಂಡು ಅಭ್ಯಾಸ. ನನ್ಗೆ ಇದಕ್ಕಿಂತ ತೀರಾ ದೊಡ್ಡ ಬಿಂದಿಗಳನ್ನ ಇಡೋದಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ. ಎಲ್ಲರ ಟೇಸ್ಟ್ ಕೂಡ ಒಂದೇ ತರ ಇರೋದಿಲ್ಲ ಅಲ್ವಾ, ಒಬ್ಬೊಬ್ರದ್ದು ಒಂದೊಂದ್ ತರ ಇರ್ತದೆ. ಇನ್ನ ಎಲ್ಲಾದ್ರೂ ನಾನು ಅಪರೂಪಕ್ಕೆ ಕಾಮೆಂಟ್ ನೋಡ್ತಾ ಇರ್ತೀನಿ, ಬಿಂದಿನ ಮೇಲ್ಗಡೆ ಇಟ್ಕೊಳ್ಳಿ, ಇನ್ನ ಮೇಲ್ಗಡೆ ಇಟ್ಕೊಳ್ಳಿ ಅಂತ. ನನಗೆ ಮುಂಚೆಯಿಂದಾನು ಅಭ್ಯಾಸ, ಅದೇನೋ ಗೊತ್ತಿಲ್ಲ, ತುಂಬಾ ಚಿಕ್ಕ ಬಿಂದಿ ಇಟ್ಕೊಳ್ಬೇಕು. ಈ ತರ ಎಲ್ಲರ ಟೇಸ್ಟು ಒಂದೇ ತರ ಇರೋದಿಲ್ಲ ಅಲ್ವಾ. ಹಾಗಾಗಿ
ಇನ್ನ ನಾನು ಕೆಲವೊಂದ್ ಬಾರಿ ಏನ್ ಮಾಡ್ತೀನಿ, ಬೆಳಿಗ್ಗೆ ಪೂಜೆಗೆ ಹೋದಾಗ ನಾನು ಅಲ್ಲೇ ದೇವರ ಕುಂಕುಮ ಹಚ್ಕೊಳ್ತೀನಿ ಅಲ್ವಾ. ಇನ್ನ ಕೆಲವೊಂದು ಬಾರಿ ನನಗೆ ಕಾಮೆಂಟ್ ಬರ್ತದೆ, ಮೂಗಿನ ಮೇಲೆ ಕುಂಕುಮ ಇಟ್ಕೊಂಡಿದ್ದೀರಿ ಅಂತ. ನಾನು ಮಿರರ್ ಎಲ್ಲ ನೋಡ್ತಾ ಕುಂಕುಮ ಎಲ್ಲ ಹಚ್ಕೊಳ್ತಾ ಇರೋದಿಲ್ಲ. ದೇವ್ರ ಮನೆಗೆ ಹೋದಾಗ ನಾನು ಅಂದ್ರೆ ನನ್ಗೆ ಹಚ್ಕೊಳ್ಳೋದಕ್ಕೆ ಅಂತಾನೆ ನಾನು ಸಪ್ರೇಟ್ ಕುಂಕುಮನ ಇಟ್ಕೊಂಡಿರ್ತೀನಿ. ಅಂದ್ರೆ ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋಗಿರ್ತೀವಿ ಅಲ್ವಾ, ಕುಂಕುಮಾರ್ಚನೆ ಎಲ್ಲ ಮಾಡಿಸಿರ್ತೀವಿ ಅಲ್ವಾ, ಆ ಕುಂಕುಮನ ನಾನು ಸಪ್ರೇಟ್ ಆಗಿ ಇಟ್ಟಿರ್ತೀನಿ. ಅದನ್ನೇ ನಾನು ಪ್ರತಿದಿನ ಹಚ್ಕೊಳ್ಳುವಂಥದ್ದು. ಇವಿಷ್ಟು. ನೀವು ನನಗೆ ಹಣೆಬೊಟ್ಟಿನ ಬಗ್ಗೆ ಒತ್ತಿ ಒತ್ತಿ ಕಾಮೆಂಟ್ ಹಾಕುವಾಗ ನನಗೆ ಕೆಲವೊಮ್ಮೆ ಅನ್ಸೋದೇನು ಗೊತ್ತಾ, ಇವಾಗಿನ ಕಾಲದಲ್ಲಿ ಕೆಲವರು ತಾಳಿನೇ ಹಾಕೋದಿಲ್ಲ, ಕಾಲುಂಗ್ರನೇ ಹಾಕೋದಿಲ್ಲ, ಹಣೆಬೊಟ್ಟು ಇಡೋದಿಲ್ಲ. ಈ ತರ ಅಂದ್ರೆ ಅದು ಅವ್ರವ್ರ ಇಷ್ಟ. ಅವ್ರವ್ರ ಇಷ್ಟಕ್ಕೆ ನಾವು ಗೌರವಿಸ್ಬೇಕು ಸ್ನೇಹಿತರೆ. ಅಂದ್ರೆ ನೀವು ನನ್ನ ಬಿಂದಿ ಬಗ್ಗೆ ಯಾವಾಗ್ಲೂ ಅಂದ್ರೆ ಮುಖ ನೋಡೋದಕ್ಕಾಗೋದಿಲ್ಲ ಅಂತ ಕಾಮೆಂಟ್ ಬಂದಿತ್ತಲ್ವಾ, ಹಾಗಾಗಿ ನನ್ಗೆ ಈ ಪಾಯಿಂಟ್ ಅನ್ನ ಹೇಳ್ಬೇಕಂತ ಅನಿಸ್ತು. ಎಷ್ಟೊಂದು ಜನರನ್ನ ನಮ್ಮ ಸುತ್ತಮುತ್ತಲಾಗಿರ್ಬೋದು ಎಲ್ಲ ಕಡೆ ನಾವು ನೋಡ್ತಾ ಇರ್ತೀವಿ. ನಾನು ಎಲ್ಲದಕ್ಕೂ ಕೂಡ ಬೆಲೆ ಕೊಡ್ತೀನಿ. ಹಣೆ ಕುಂಕುಮದಿಂದ ಹಿಡಿದು, ಕೈ ಬಳೆಯಿಂದ ಹಿಡಿದು, ತಾಳಿಯಿಂದ ಹಿಡಿದು, ಕಾಲುಂಗುರದವರೆಗೂ ಸ್ನೇಹಿತರೆ. ಇವಿಷ್ಟನ್ನ ಕ್ಲಿಯರ್ ಮಾಡ್ಬೇಕಾಗಿತ್ತು. ಕೆಲವೊಂದ್ ಬಾರಿ ಮನೆಯಲ್ಲಿ ಇದ್ದಾಗ ಎಲ್ಲಾದ್ರೂ ಈ ಬಿಂದಿ ಬಿದ್ದೋದಾಗ ಹಾಗೆ ವಿಡಿಯೋ ಮಾಡಿದ್ದು ಉಂಟು. ಹಾಗಂತ ನಾನು ಯಾವತ್ತೂ ಕೂಡ ಬಿಂದಿ ಇಡೋದಿಲ್ಲ ಅಂತ ಅಲ್ಲ. ಕೆಲವೊಂದ್ ಬಾರಿ ಅಂದ್ರೆ ನನ್ ಮುಖ ತೊಳ್ಕೊಂಡ್ ಬಂದಿರ್ತೀನಿ ಈ ತರ ಟೈಮ್ ನಲ್ಲ. ಹಾಗೇನೆ ಹಸಿರು ಬಳೆ ಅಂತೂ ನಾನು ಯಾವತ್ತೂ ಕೂಡ ಕೈಯಿಂದ ತೆಗಿಯೋದಿಲ್ಲ. ಈ ತರ ತಾಳಿ ಕಾಲುಂಗ್ರ ಅಂತೂ ನನ್ ಮದ್ವೆ ಆದಾಗಿಂದ ಬಿಚ್ಚಿಟ್ಟೇ ಇಲ್ಲ ಯಾವತ್ತೂನು. ಇವಿಷ್ಟನ್ನ ಕ್ಲಿಯರ್ ಮಾಡ್ಬೇಕಾಗಿತ್ತು ಅಲ್ವಾ ರೀ. ನಮ್ಮನೆ ಒಳಗಡೆ 2 ಚಿಟ್ಟೆ ಬಂದಿತ್ತು ಆಯ್ತಾ. 2 ಚಿಟ್ಟೆನಲ್ಲಿ 1 ಚಿಟ್ಟೆನ ಪಲ್ಲಿ ತಿನ್ಕೊಂಡು ಹೋಯ್ತು. ಈ ಹಲ್ಲಿ ತಿನ್ಕೊಂಡು ಹೋಯ್ತು. ತುಂಬಾ ಹೊತ್ತು ಕಾಪಾಡ್ದೆ, ಅದಕ್ಕೆ ತಿನ್ನೋದಕ್ ಬಿಡಬಾರ್ದು ಅಂತ. ಆದ್ರೂ ತಿನ್ಕೊಂಡು ಹೊರಟೋಯ್ತು. ಇನ್ನ ಒಂದು ಹಾಗೆ ಇದೆ, ಇದು ಕೂಡ ಹೋಗ್ತದೆ. ಇನ್ನ ಒಂದು ಸ್ವಲ್ಪ ಹೋಗ್ತದೆ, ಹೊಂಚಾಗ್ತದೆ ರೀ. ಇನ್ನ ನಾನು ಇವತ್ತಿನ ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ